ನಾನು ಸಂಘರ್ಷ ಬೇಡ್ರಪ್ಪ. ಈಗ ನನಗೊಂದು ರಿಪೋರ್ಟ್ ಇದೆ. ಈಗ ನಾವು ರೈಲ್ವೇದೇ ಹೇಳ್ತೀವಿ. ರೈಲ್ವೆ ಲೈನ್ ಅನ್ನ ನಾವು ಕೆಲಸ ಪ್ರಾರಂಭ ಮಾಡೋದಕ್ಕೆ ರಾಜ್ಯ ಸರ್ಕಾರ ಭೂಮಿನ ಭೂಸ್ವಾಧೀನ ಮಾಡಿಕೊಡ್ಬೇಕಲ್ಲ. ಅದಕ್ಕೆ ಸಹಕಾರ ಕೊಡಕ್ಕೆ ತಯಾರಾಗಿಲ್ಲ. ನ್ಯಾಷನಲ್ ಹೈವೇಗಳಿಗೆ ದುಡ್ಡಿಗೆ ತೊಂದರೆ ಇಲ್ಲ. ಬಟ್ ನ್ಯಾಷನಲ್ ಹೈವೇಗಳಿಗೆ ಇವತ್ತು ಭೂ ಸ್ವಾಧೀನದ ಪ್ರಕ್ರಿಯೆ ರಾಜ್ಯ ಸರ್ಕಾರ ಮಾಡಿಕೊಡ್ಬೇಕು. ಇಲ್ಲ, ಇವತ್ತು ಬಹುಶಃ ಇದೇ ತರ ಹೋದ್ರೆ ಇಲ್ಲೇನು ರೀಜನಲ್ ಆಫೀಸ್ ಇದೆಯಲ್ಲ ನ್ಯಾಷನಲ್ ಹೈವೇದು, ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಆಶ್ಚರ್ಯ ಪಡಬೇಡಿ. ಈ ಸರ್ಕಾರ ಹೋಗ್ತಿರೋ ಮಾರ್ಗ ನೋಡಿದ್ರೆ ಕೇಳೋರು ಯಾರೂ ಇಲ್ಲ. ಯಾವ್ದು ಹೇಳಿ? ಈಗ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿಗಳಾದ ಮೇಲೆ ಮೊದಲನೇ ಕ್ಯಾಬಿನೆಟ್ನಲ್ಲಿ 4 ಕೋಟಿ ಮನೆ ಕಟ್ಟಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡ್ಕೊಂಡ್ರು. ದುಡ್ಡು ಅಲಾಟ್ಮೆಂಟ್ ಮಾಡಿದ್ದಾರೆ. ಮೊನ್ನೆ ಬಜೆಟ್ನಲ್ಲಿ 3 ಲಕ್ಷ ಕೋಟಿ ಹಣನ ಸ್ಕಿಲ್ ಡೆವಲಪ್ಮೆಂಟಿಗೆ ಪ್ಲಸ್ ಎಜುಕೇಷನ್ಗೆ ಅದಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ರೋಡ್ ಮ್ಯಾಪ್ನ ಸಿದ್ಧ ಮಾಡಿದ್ದಾರೆ ಇಡೀ ಕಂಟ್ರಿ. ಅದನ್ನು ರಾಜ್ಯಗಳು ಉಪಯೋಗ ಮಾಡಬೇಕಲ್ಲ. ಕೆಲವು ಪ್ರೈವೇಟ್ ಕಾರ್ಖಾನೆಗಳವ್ರ ಜೊತೆ ಅದ್ರ ಜೊತೆಗೆ ಈಗ ಮೊನ್ನೆ ಸುಮಾರು 28,000 ಕೋಟಿ ವೆಚ್ಚದಲ್ಲಿ 12 ಹೊಸ ಇಂಡಸ್ಟ್ರಿಯಲ್ ಟೌನ್ಶಿಪ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದು ಕರ್ನಾಟಕದಲ್ಲಿ ಈಗಾಗಲೇ ತುಮಕೂರು ಮತ್ತೆ ಬೆಂಗಳೂರು ಚೆನ್ನೈ ಕಾರಿಡಾರ್ ಈಗ ಆಗಲೇ ಘೋಷಣೆ ಆಗಿರೋದ್ರಿಂದ ನಮಗೆ ಮೊನ್ನೆ ಕೊಟ್ಟಿಲ್ಲ. ಅದರಲ್ಲಿ ನಾವು ಇನ್ನೊಂದು 2 ಕಡೆಗೆ ತರಬೇಕು ಅಂತಕ್ಕಂಥ ಅಟ್ಲೀಸ್ಟ್ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲ, ನೆಕ್ಸ್ಟ್ ಈ ಪ್ರೋಗ್ರಾಮನ್ನು ಎಕ್ಸ್ಟೆನ್ಷನ್ ಮಾಡಿದಾಗ ಅಟ್ಲೀಸ್ಟ್ ನಮಗೆ ಇನ್ನೊಂದು 2-3 ಕಡೆ ನಮಗೆ ಕರ್ನಾಟಕ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಈಗ ಮನವಿ ಕೊಟ್ಟಿದ್ದಾರೆ. ಇಲ್ಲ ನೋಡಿ, ಇವತ್ತು ಕೊಟ್ಟಿದ್ರೆ ನಾನು ಚರ್ಚೆ ಮಾಡ್ತೀನಿ. ರಸ್ತೆ ಇದೆ, ರೈಲ್ ಇದೆ, ಇಲ್ಲಿ ಎರಡನೇ ಮಾತಿಲ್ಲ. ಎಲ್ಲ ವ್ಯವಸ್ಥೆಗಳಿದ್ದಾರೆ, ಏರ್ಪೋರ್ಟ್ ಇದೆ. ಆ ಜಾಗ ಸುಮ್ಮನೆ ವೇಸ್ಟ್ ಆಗಿ ಗಂಡ ಆಗಿದೆ. ಗೊತ್ತಾಯ್ತು ಹೇಳಿದ್ರು. ಸ್ವಲ್ಪ ಏನೋ ಟೆಕ್ನಿಕಲ್ ಅರಳಿಸಿದೆ. ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನೋ ಒಂದು ಸಮಸ್ಯೆ ಏನಾಗಿದೆ ಅಂತ